ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಕೈಲಾಸ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೂ ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಚಾರಿಟೇಬಲ್ ಟ್ರಸ್ಟಿಂದ ಸ್ವಲ್ಪ ಸಹಾಯ ಮಾಡಿ ಇದನ್ನು ನಿರ್ಮಾಣ ಮಾಡಿ ಎಲ್ಲ ಗ್ರಾಮಗಳಿಗೂ ಮಾದರಿಯಾಗಿ ಮಾಡಬೇಕಂತ ಅನಿಸಿಕೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗೂ ಸುತ್ತಮುತ್ತ ಗ್ರಾಮಗಳಿಗೂ ಇದೇ ಥರ ನಡೆಸ್ಕೊಂಡವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯಿಂದ ನಾವು ಮಾಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಗ್ರಾಮಸ್ಥರ ಸಹಾಯದಿಂದ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಪ್ರೋತ್ಸಾಹದಿಂದ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರತಕ್ಕಂಥ ನಮ್ಮ PDO ಆಗಿರ್ಬೋದು, ನಾವು ಏನೇ ಕಾರ್ಯಕ್ರಮ ಏನಕ್ಕೆ ಹೋಗಿ ಹೇಳಿದ್ರು ಕೂಡ ಪಾಪ ಅವ್ರು ನಮ್ಗೆ ಸ್ಪಂದಿಸಿದ್ರು. ಖಾತೆ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಒಳ್ಳೆ ಸವಲತ್ತು ಸಿಕ್ಕಿದೆ ನಮಗೆ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾದವರು ಮುಂದುವರಿಸ್ಕೊಂಡು ಹೋದ್ರೆ ಎಲ್ಲ ಗ್ರಾಮಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಭಾವನೆ. ಎಲ್ಲರೂ ಇದು ಮುಂದುವರಿಸ್ಕೊಂಡು ಹೋದ್ರೆ ನಮಗೂ ಒಂದು ಸಹಕಾರ ಸಂಘದ ಅಧ್ಯಕ್ಷರಾಗಿ ನನ್ನ ಊರಿನವರು ಮಾಡಿರುತ್ತಾರೆ. ಮಾಡಿರೋದರಿಂದ ಇಂಥ ಒಂದು ಕೆಲಸ ಮಾಡಬೇಕಂತ ನನಗೆ ಒಂದು ಒಳಿಯಿತು. ನಮ್ಮ ಹಿರಿಯರ ಜೊತೆಯಲ್ಲಿ ಒಂದು ಆಲೋಚನೆ ಮಾಡಿ ಎಲ್ಲ ಇಂಥ ಬಿಲ್ಡಿಂಗನ್ನು ಮಾಡಬೇಕಂತೇಳಿ ನಾವು ಮಾಡಿದ್ವಿ. ಏನು ಸರ್ ಇದು ಕೈಲಾಸ ಭವನ ಏನಕ್ಕೆ ಯೂಸ್ ಮಾಡಿ? ಕೈಲಾಸ ಭವನ ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹಾಸ್ಪಿಟ್ಲ್ ಆಗಿರೋರು ತೀರೋಗಿರೋರು ಹಳ್ಳಿಗಳಲ್ಲಿ ಒಳಗೆ ತರಲ್ಲ. ಆದ್ದರಿಂದ ಇಲ್ಲಿ ಇಟ್ಕೊಂಡು ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಆಮೇಲೆ ಮಶಾಣಕ್ಕೆ ಹೋಗಿ ಬಂದು ಕೈಕಾಲು ತೊಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಒಂದು ಇದು ಮಾಡಿ ಸರ್. ಅದರಲ್ಲಿ ಅತಿ ಬಡವರಾದರೂ ಕೂಡ ಅವರೇ ಮಾತಾಡಿ ಬಡವರಾದರೂ ಎಲ್ಲವ್ರಿಗೂ ಇದು ಒಂದು ಮುಕ್ತಿಧಾಮ, ಒಂದು ಕೈಲಾಸ ಭವನ ಅಂತೇಳಿ ಎಲ್ಲ ಒಂದು ಕಿರಿಯರ ಎಲ್ಲ ಅನುಸೂಚನೆ ನಾವೆಲ್ಲ ಮಾಡಿ ಇದನ್ನು ಮುಗಿಸಿದ್ವಿ. ಈಗ ಪೆಂಡಲ್ ಹಾಕಿದ್ರೆ ಮಳೆಗಾಲ ಬಂದಾಗ ಅಂತ ಇತ್ತು, ಆ ಥರ ಎಲ್ಲ ಇವಾಗ ಆಗಲ್ಲ ಅಂತೇಳಿ ಇದರಿಂದ ಅಲ್ಲಿ ಇಟ್ಕೊಂಡ್ರೆ ಮಳೆ ಬರ್ತಾ ಇತ್ತು ಅಥವಾ ಬಿಸಿಲು ಬಂತು, ಪೆಂಡಾಲ್ ತರಬೇಕು, ಚೇರ್ ತರಬೇಕು, ದಿವಾನ ತರಬೇಕು, ಟ್ಯಾಂಕರ್ ತರಬೇಕು, ಇವೆಲ್ಲ ಮಣ್ಣುಗೊಂಡು ಎಲ್ಲ ತಪ್ಸೋಕೆ ಒಂದು ನಮ್ಮ ಇದಕ್ಕೆ ಹೊಳಿಸಿದ್ರಿಂದ ಎಲ್ಲ ಅನುಗುಣವಾಗಿ ಎಲ್ಲ ಮಾಡಿದ್ವಿ. ಎಷ್ಟು ಖರ್ಚು ಮಾಡಿದ್ರಿ? ಎಲ್ಲ ಒಂದು 7-8 ಲಕ್ಷ ಮಾಡಿದ್ವಿ. ಇದೇನಾದರೂ ದುಡ್ಡನ್ನು ಕೊಡಬೇಕು? ಏನಿಲ್ಲ ಏನು ಉಚಿತವಾಗಿ ಸಾರ್ವಜನಿಕರಿಗೆ ಉಚಿತವಾಗಿ ಇದನ್ನು ವ್ಯವಸ್ಥೆ ಮಾಡಿದ್ವಿ. ಗ್ರಾಮದಲ್ಲಿ ಆ ಒಂದು ಅರಾಬಿ ಕೊತ್ನೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಈ ಮಂಗಸಂದ್ರ ಗ್ರಾಮದ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ಯಾಕಂದರೆ ಇಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ತಿಮ್ಮಣ್ಣನವರು ಮತ್ತು ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸೇರಿ, ಅಂದರೆ ಅದಕ್ಕೊಂದು ಏನು ಉದಾಹರಣೆಯೂ ಇದೆ, ಒಂದು ರೀಸನ್ ಒಂದು ಇದಿದೆ. ಏನಂದರೆ ಮಂಗಸಂದ್ರ ಗ್ರಾಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದಂತಹ ತಿಮ್ಮಣ್ಣನವರು ಏನು ಹಾಲು ಒಕ್ಕೂಟದ ಚುನಾವಣೆ ನಡೆಯಿತು, ಎಲ್ಲರೂ ಕೊಟ್ಟಾಕಟ್ಟ ಎಲ್ಲರೂ ಇವ್ರಿಗೂ ಒಂದು ಸಹಾಯ ಮಾಡಿದರು. ಆ ಸಹಾಯವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳದೆ ಏನಾದರೂ ಊರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿಗ ಅವ್ರಿಗೆ ಯಾರೋ ಒಬ್ಬ ಹಿರಿಯರು ಅವ್ರಿಗೆ ಏನು ಕನಸು ಬಂತ ಏನೋ ಗೊತ್ತಿಲ್ಲ, ಏಕಾಏಕಿ ಇಲ್ಲ ನಾವು ಕೈಲಾಸ ಭವನ ಮಾಡಬೇಕು, ಹೊರಗಡೆ ತೀರ್ಕೊಂಡಂಥ ವ್ಯಕ್ತಿಗಳನ್ನ ಇವತ್ತು ಅವ್ರು ಎಷ್ಟೇ ಕೋಟಿಗೆ ಬರಲಿ ಮನೆ ಹತ್ರ ತೊಗೊಳೋಗಲ್ಲ. ಆ ಒಂದು ಊರಿಂದ ಆಚೆ ಇಡ್ತಾರೆ. ಮಳೆ ಗಾಳಿಗೆ ಬಂದಾಗ ಪೆಂಡಲ್ ಹಾಕ್ತಾರೆ, ಗಾಳಿ ಬಂದರೆ ಮಳೆ ಬಂದರೆ ಅದು ನೆನೀತಾ ಇರ್ತದೆ. ಇದಕ್ಕೊಂದು ಶಾಶ್ವತವಾದ ಮುಕ್ತಿ ಕೊಡಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಲಕ್ಷ್ಮೀನಾರಾಯಣ ಸ್ವಾಮಿ ಟ್ರಸ್ಟು ಅಧ್ಯಕ್ಷರು ಇವರೆಲ್ಲ ಒಂದು ಹಿರಿಯರೆಲ್ಲ ಕೂತು ಚರ್ಚೆ ಮಾಡಿ ಕೈಲಾಸ ಭವನ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ದಾರೆ. ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು. ನಾವು ಹೇಳ್ತಾ ಇದ್ದೇನೆಂದರೆ ಆ ಪಂಚಾಯಿತಿ ಯಾವ ಹಳ್ಳಿಗೆ ಬರ್ತದೆ ಹಳ್ಳಿಗೊಂದೊಂದು ಈ ಥರ ಮುಕ್ತಿ ಕೈಲಾಸ ಭವನ ನಿರ್ಮಾಣ ಮಾಡಿದ್ದಾರೆ. ಬಡವರು ಇರ್ಬೋದು, ಸಾಹುಕಾರರು ಎಷ್ಟೇ ಇರಲಿ, ಹೋದಾಗೆಲ್ಲ ಬಿಟ್ಬಿಟ್ಟೇ ಹೋಗಬೇಕು. ಅವರ ಆತ್ಮಕ್ಕೆ ಒಂದು ಶಾಂತಿ ಮತ್ತು ಮುಕ್ತಿ ಕೊಡುವಂತಹ ಈ ಕೈಲಾಸ ಭವನ ನಿರ್ಮಾಣ ಮಾಡಿದಂಥ ಮಂಗಸಂದ್ರ ಗ್ರಾಮಸ್ಥರಿಗೆ, ಅದನ್ನು ಉದ್ಘಾಟನೆ ಮಾಡಿದಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಹಿರಿಯರಿಗೆ, ಶಿಕ್ಷಕರಿಗೆ ಎಲ್ರಿಗೂ ಅಭಿನಂದನೆಯನ್ನು ತಿಳಿಸುತ್ತಾ ಈ ತರಹ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯಲಿ ಅಂತೇಳಿ ನಾವು ಆಶಿಸ್ತೀವಿ. ಅಂದರೆ ಬಳಸ್ಬೋದಾ? ಇಲ್ಲ, ಈಗ ಸುತ್ತಮುತ್ತ ಹಳ್ಳಿಯವರು ಅಂದರೆ ಇವತ್ತು ಮಂಗಸಂದ್ರಲ್ಲಿ ಏನೂ ಅವಘಡ ಆಗಿಲ್ಲ, ಮಗ್ದೂರಲ್ಲಿ ಆಗಿತ್ತು ಅಂತ ತಿಳ್ಕೊಳ್ಳಿ, ಬಂದು ಮಾಡ್ಕೊಂಡು ಅದಕ್ಕೇನು ಅಭ್ಯಂತರ ಇಲ್ಲ. ಇದು ಯಾಕಂದರೆ ಆತ್ಮ ಶಾಂತಿ ಸಿಗಬೇಕು, ಅವರ ಆತ್ಮಕ್ಕೆ ಮುಕ್ತಿ ಸಿಗಬೇಕು, ಅವ್ರು ಎತ್ಕೊಂಡು ಹೋಗಿ ಮಾಡ್ಕೋಬೋದು. ಕೆಲವರು ಇಲ್ಲಿಗೆ ಬರ್ತಾರೆ, ಕೆಲವರು ಬರಲ್ಲ, ಹಳ್ಳಿಗಳಲ್ಲೇ ಮಾಡ್ಕೊತಾರೆ. ಎಲ್ರಿಗೂ ಮುಕ್ತವಾದ ವಾತಾವರಣ ಇದು. ಯಾರಿಗೂ ಇದು ಏನು ನಮ್ಮದು ನಿಮ್ಮದು ಅಂತಿಲ್ಲ. ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಗಲಿದಂಥ ಅವರಿಗೆ ಆತ್ಮಶಾಂತಿ ಸಿಗೋದಂಥದ್ದೇ ಕೈಲಾಸ ಭವನ. ಈಗ ಅಂದರೆ ಜನರಿಗೆ ಪೆಂಡಲ್ ಹಾಕಬೇಕು, ಮಳೆ ಗಾಳಿ ಚಳಿ ರಾತ್ರಿ ಎಲ್ಲ ಗಿರಬೇಕು, ಆ ಥರದಕ್ಕೆಲ್ಲ ಇದೊಂದು ರೀತಿ ಅನುಕೂಲ ಆಯಿತಾ? ಅನುಕೂಲ ಅಂತಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಈಗ ಅಪಘಾತದಲ್ಲೆಲ್ಲ ತೀರ್ಕೊಂಡಿರ್ತಾರೆ, ಹಾಸ್ಪಿಟಲ್ ತೀರ್ಕೊಂಡಾಗ ಏಕಾಏಕಿ ಊರೊಳಗಡೆ ಬಿಡಲ್ಲ.
ಕೆಲವರು ಸಂಪ್ರದಾಯಗಳಿದೆ, ಊರಲ್ಲಿ ಹೆಣ ತೊಗೊಂಬರ್ಬಾರ್ದು ಅಂತ ಹೇಳ್ತಾರೆ. ಅವರೆಲ್ಲಿ ಇಡ್ತಾರೆ? ಹೊರಗಡೆ ಇಕ್ಕೋಬೇಕು. ಈಗ ಶಾಮಿಯಾನ ಹಾಕ್ಬಿಡ್ತಾರೆ, ಮಳೆ ಬಂದರೆ ನೆನೀತದ, ಅದನ್ನು ನಾವು ಕವರಲ್ಲಿ ಹಾಕ್ಕೋಬೇಕು, ಮತ್ತು ನಾವು ಗುಡಿಸ್ತರ ಹಾಕ್ಕೋಬೇಕು. ಅದಕ್ಕೆಲ್ಲ ಅನುಕೂಲಕರವಾಗಿರೋದಂತ ಇದು 100% ಹೇಳ್ತಾ ಇದ್ದೀವಿ. ತುಂಬ ಅನುಕೂಲವಾಗಿದೆ. ಇದನ್ನು ಎಲ್ಲ ಹಳ್ಳಿಗಳಲ್ಲೂ ಒಂದು ವಿಸ್ತರಣೆ ಮಾಡುವ ಮುಖಾಂತರ ಕೋಲಾರ ಜಿಲ್ಲೆ ಪ್ರತಿಯೊಂದಕ್ಕೂ ಉದಾಹರಣೆ ಆಗ್ತಾಯಿದೆ. ರಾಜ್ಯದಲ್ಲಿ ಯಾವುದಕ್ಕೆ ಆಗ್ಬೋದು, ಇದಕ್ಕೂ ಉದಾಹರಣೆ ಆಗಲಿ. ಈ ಒಂದು ಏನು ಮಂಗಸಂದ್ರ ಗ್ರಾಮದಲ್ಲಿ ಆಗಿದೆ, ಅದನ್ನು ಎಲ್ಲ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮುಂದುವರಿಸಲಿ ಅಂತೇಳಿ ನಾವು CEO ಅವರಿಗೆ ಮತ್ತು ಜಿಲ್ಲಾಧಿಕಾರಿ ಮನವಿ ಮಾಡ್ತೀವಿ.